ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಆಗಿರುತ್ತೆ ಒಂದು ಜಿದ್ದಿನ ಒಂದು ವಿಡಿಯೋ. ಫುಲ್ಲು ವಾರು ಜಗಳಕ್ಕೆ ಹೋದಾಗೆ ನಾನು ರೆಡಿಯಾಗಿ ಬಂದಿದ್ದೀನಿ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಹೂ ನೋಸ್ ಹೂ ಬೆಟರ್. ಸೊ ನನ್ನ ಜೊತೆ ಇವತ್ತು ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರ್ತಿದ್ದಾರೆ ಒನ್ ಆ್ಯಂಡ್ ಓನ್ಲಿ, ಅಫ್ಕೋರ್ಸ್ ಒನ್ ಆ್ಯಂಡ್ ಓನ್ಲಿ ಮೈ ಹಸ್ಬೆಂಡ್ ಮಿಸ್ಟರ್ ಜಯಂತ್ ಅವರು ಬರ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ನನ್ನ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋ ಅಂಥ ಕುತೂಹಲ ನನ್ನಲ್ಲಿದೆ. ಸೊ ಬನ್ನಿ ಬರ್ಮಾಡ್ಕೊಳ್ಳೋಣ ನನ್ನ ಹಸ್ಬೆಂಡ್ನ. ಫಸ್ಟು ಜನತೆಗೆ ಹಾಯ್ ಹೇಳಿ. ಹಲೋ ಹಾಯ್ ನಮಸ್ತೆ. ಹಲೋ ಹಾಯ್ ನಮಸ್ತೆ. ಅಯ್ಯೋ ನನಗೂ ಹುಚ್ಚಿಡಿತಾ ಇದೆ. ಇವನ್ ನಮಸ್ಕಾರದಿಂದ ಯಾರಾದ್ರೂ ಕಾಪಾಡಿ. ಮುಖ್ಯ ವಿಷಯಕ್ಕೆ ಬರಲ್ಲ. ಓಕೆ, ಸೊ ಮಿಸ್ಟರ್ ಜಯಂತ್ ಅವ್ರು ಬಂದಾಯಿತು. ಆ್ಯಂಡ್ ನಮ್ಮ ಕ್ವೆಶನ್ ಆ್ಯಂಡ್ ಆನ್ಸರ್ ರೌಂಡ್ ಇವಾಗ ಶುರು ಆಗುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಇದ್ಯಾಕೆ ಫಸ್ಟ್ ರ್ಯಾಂಕ್ ರಾಜು ಗುಡ್ ಬಾಯ್ ಥರ ಯುವರ್ ನಾಲ್ ಯುವರ್ ಸಿಟ್ಟಿಂಗ್? ಇಟ್ಸ್ ಓಕೆ, ನಿಮ್ಮದೇ ಮನೆ, ನಿಮ್ಮ ಮನೆಗೆ ನಾನು ಬಂದಿದ್ದೀನಿ, ಪರವಾಗಿಲ್ಲ, ನೀವು ಆರಾಮಾಗಿ ಕೂರ್ಬೋದು, ಓನರ್ ಚೆನ್ನಾಗಿ ಕೂರ್ಬೋದು, ಪರವಾಗಿಲ್ಲ. ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ನೀವು ಅಂತ ಈ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಅಟ್ ದಿ ಎಂಡ್ ಆಫ್ ದ ವಿಡಿಯೋ ಜಾಸ್ತಿ ಪಾಯಿಂಟ್ಸ್ ಬಂದು ಯಾರು ಕರೆಕ್ಟಾಗಿ ಎಲ್ಲ ಜಾಸ್ತಿ ಕ್ವೆಶನ್ಸ್ನ ಗೆಸ್ ಮಾಡಿರ್ತಾರೋ ಅವ್ರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಸೋತೋರು ಕೊಡಬೇಕು. ಇದು ಇಂಪಾರ್ಟೆಂಟ್ ರೂಲ್. ರೆಡಿನಾ? ನಂಗೆ ಯಾಕೋ ಈ ಸ್ಕ್ರಿಪ್ಟ್ ಬಗ್ಗೆ ಭಯ ಆಗ್ತೇನೆ. ಯಾಕೋ ನಾನೇ ಸೋಲ್ತೀನಿ. ಆಮೇಲೆ ಇದು ಸ್ಕ್ರಿಪ್ಟ್ ಅಲ್ಲಮ್ಮ, ಇದು ಸ್ಕ್ರಿಪ್ಟೆಡ್ ಶೋ ಅಲ್ಲ. ನಂದು ಸ್ಕ್ರಿಪ್ಟೆಡ್ ಶೋ ತರ ಕೋಟ್ಯಾಧಿಪತಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಸ್ಕ್ರಿಪ್ಟೆಡ್ ಶೋ ತರ ಲ್ಯಾಗ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲಿನ ಈ ವಿಡಿಯೋನು ಶುರು ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಂಗಿರುತ್ತೆ ಅಂದರೆ ಜಸ್ಟ್ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನೊಂದು ಕ್ವೆಶನ್ ಕೇಳ್ತೀನಿ ನನ್ನ ಬಗ್ಗೆ, ಅದಕ್ಕೆ ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಅವರು ಒಂದು ಕ್ವೆಶನ್ ಕೇಳ್ತಾರೆ ಅವ್ರ ಬಗ್ಗೆ, ಅದಕ್ಕೆ ನಾನು ಎಷ್ಟು ಮಟ್ಟಿಗೆ ಅವ್ರನ್ನ ತಿಳ್ಕೊಂಡಿದ್ದೀನಿ ಅನ್ನೋದ್ರ ಮೇಲೆ ನಾನು ಆನ್ಸರ್ ಮಾಡ್ತೀನಿ. ಸೊ ಅದ್ರ ಪ್ರಕಾರ ರೈಟ್ ಆರ್ ರಾಂಗ್ ಆ್ಯಂಡ್ ಪಾಯಿಂಟ್ಸ್ ಓಡ್ತಾ ಇರುತ್ತೆ, ಯಾರು ಕರೆಕ್ಟ್ ಯಾರು ರಾಂಗ್ ಅಂತ. ಸೊ ತಪ್ಪದೆ ನೋಡ್ತಾ ಇರಿ. ಆ್ಯಂಡ್ ಟೀಮ್ ಮೇಘ್ನಾ, ಟೀಮ್ ಜಯಂತ್ ಫ್ಯಾನ್ಸ್ ಅಟೆಂಡೆನ್ಸ್ ಪ್ಲೀಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಜಯಂತಣ್ಣ ಫ್ಯಾನ್ಸ್, ಅಯ್ಯೋ ಜಯಂತಣ್ಣ ಅಂತ ಯಾರ್ಯಾರಿಗೆ ಬಿರಿಯಾನಿ ಒಬ್ಬಟ್ಟು ಏನೇನು ಕೊಡ್ಸಿದೆ ಗೊತ್ತಿಲ್ಲ, ಜಯಂತಣ್ಣ ಅಣ್ಣ ಅಣ್ಣ ಅಂತ ಇರ್ತಾರಲ್ಲ ಕಮೆಂಟ್ಸಲ್ಲಿ, ಅವ್ರಿಗೆ ಜೀವನ ಕೊಡ್ತೀವಿ, ಅವ್ರ ತಂಟೆ ಸಿಗದಾಕ್ಬಿಡ್ತೀವಿ. ನಾನು ಶುರು ಮಾಡ್ಲಾ, ನೀವು ಶುರು ಮಾಡ್ತೀರಾ? ನೀವೇ ಶುರು ಮಾಡಿ. ನಾನು ಶುರು ಮಾಡ್ಲಾ? ಯಾವಾಗಲೂ ನೀವೇ ಫಸ್ಟ್. ಅರ್ಥ ಆಯ್ತು ಅನ್ಸುತ್ತೆ. ಫಸ್ಟ್ ಕ್ವೆಶ್ಚನ್ ಬಂದು, ನನ್ನ ಫುಲ್ ನೇಮ್ ಏನು? ಮೇಘ್ನಾ ಎಸ್ ಶಂಕರಪ್ಪ. ಎಸ್ ಶಿವಪುರ. ಹ್ಞೂ, ನಾಟ್ ಬ್ಯಾಡ್. ಮೇಘನಾ ಶಿವಪುರ ಶಂಕರಪ್ಪ ನನ್ನ ಹೆಸರು. ಓಕೆ, ಪರವಾಗಿಲ್ಲ, ತಿಳ್ಕೊಂಬಿಟ್ಟಿದ್ದಾರೆ. ಮೋಸ್ಟ್ಲಿ ನನ್ನ ಪಾಸ್ಪೋರ್ಟ್ ಏನಾದ್ರು ಕದ್ದು ನೋಡಿರ್ಬೇಕು ಅದಕ್ಕೆ. ಚೀಟಿಂಗ್ ಅರ್ಥ ಆಯ್ತು. ನಿಮ್ಮ ಕ್ವೆಶ್ಚನ್ ಕೇಳಿ. ನನ್ನ ಕ್ವೆಶ್ಚನ್, ಓಕೆ, ನನ್ನ ಫೇವ್ರೆಟ್ ಸ್ಪೋರ್ಟ್ಸ್ ಪರ್ಸನ್ ಯಾರು? ಇಟ್ಸ್ ವೆರಿ ಈಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ. ಕೃಷ್ಣಣ್ಣ. ಓಕೆ, ಸೆಕೆಂಡ್ ಕ್ವೆಶ್ಚನ್. ಎಸ್. ನನಗೆ ತುಂಬ ಇಷ್ಟ ಆಗುವಂಥ ಊಟ ಅಂದರೆ ಫುಡ್ ಐಟಮ್ ಏನು? ಗೋಲ್ಗಪ್ಪ. ಸೊ ಗೋಲ್ಗಪ್ಪ ಇಸ್ ಯೋರ್ ಫೈನಲ್ ಆನ್ಸರ್ ಆ್ಯಂಡ್ ಯು ಆರ್ ರಾಂಗ್. ಫೇವ್ರೆಟ್ ಫುಡ್ ಬಿಸಿಬೇಳೆ ಬಾತ್. ಅದು ಅಮ್ಮ ನಿನ್ನ ಬರ್ಡೇ ದಿವಸ ಮಾಡೋದು, ಬಟ್ ಯಾವಾಗಲೂ ತಿನ್ನೋ ನಿನ್ನ ಗೋಲ್ಗಪ್ಪ ಅಲ್ಲ. ನನಗೆ ತುಂಬ ಇಷ್ಟ ಅಂತಾನೆ ನಮ್ಮಮ್ಮ ಬರ್ಡೇ ದಿನ ಬಿಸಿಬೇಳೆ ಬಾತ್ ಮಾಡಿಲ್ಲ ಅಂದರೆ ಗೋಲ್ಗಪ್ಪ ಮಾಡಿರೋರು ನಮ್ಮಮ್ಮ. ಹೇಳಿ ನಿಮ್ಮ ಕ್ವೆಶ್ಚನ್ನು. ನಾನೇನೋ ಟಿ ವಿ ಆನ್ ಮಾಡ್ತೀನಿ ಅಂದರೆ ಫ್ರೀ ಟೈಮಲ್ಲಿ ಏನು ನೋಡೋಕೆ ಇಷ್ಟಪಡ್ತೀನಿ? ಆನಿಮೆ. ನಾವು ಗೊತ್ತಲ್ಲ. ಫೈರ್. ನನ್ನ ಕ್ವೆಶನ್ಸ್ ತುಂಬ ಈಸಿ ಅನಿಸ್ತಾ ಇದೆ. ವೈಲ್ಡ್ ಫೈರ್. ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡಂಗಿಲ್ಲ, ಅದು ನಿಮಗೆ ಬೇಸಿಕ್ ರೂಲ್ ಕಲ್ತ್ಕೊಂಡ್ಬಿಡಿ. ಬಗ್ಗೋದೇ ಇಲ್ಲ ಕನ್ನಡದಲ್ಲಿ. ನನ್ನ ಮೂರನೇ ಕ್ವೆಶ್ಚನ್ ಬಂದು ಟ್ರಿಕಿ. ಓಕೆ, ನನ್ನ ಥರ್ಡ್ ಕ್ವೆಶ್ಚನ್ ಬಂದು ನನ್ನ SSLC ಅಂದರೆ 10th ಮಾರ್ಕ್ಸ್ ಪರ್ಸೆಂಟೇಜ್ ಎಷ್ಟು? ಎಷ್ಟು? ತುಂಬ ಜಾಸ್ತಿ ಹೇಳ, ತುಂಬ ಕಮ್ಮಿ ಹೇಳ? ನನಗೆ ಎಷ್ಟು ಬಂದಿದೆಯೋ ಅಷ್ಟು ಹೇಳಿ, ಪರವಾಗಿಲ್ಲ. ನನಗೆ ಇಲ್ದಿರೋದನ್ನ ತೋರಿಸ್ಕೊಳ್ಳೋ ಅಭ್ಯಾಸ ಇಲ್ಲ, ಯಾಕೆಂದರೆ ಇದು ಸ್ಕ್ರಿಪ್ಟೆಡ್ ಶೋ ಅಲ್ಲ, ಇದು ನನ್ನ ಯೂಟ್ಯೂಬ್ ಚಾನೆಲ್. ಆಯಿತು, ರೇಂಜ್ ಹೇಳ? ಇಲ್ಲ. ಎಕ್ಸಾಕ್ಟ್ ನಂಬರ್ ಯಾರು ಗೊತ್ತಾಗುತ್ತೆ? ಇಲ್ಲ, ಒಂದು ಹೇಳ್ಬೇಕು, ಒಂದು ಪರ್ಸೆಂಟೇಜ್ ಇದು ಅಷ್ಟೇ. 80 to 85%? ನೋ, ಟೆಲ್ ಒನ್. ಇದರ್ 82, 85. ಕರೆಕ್ಟ್ ಇದೆಯಾ? ನಂಗೆ ಗೊತ್ತಿಲ್ಲ. 95. ಈಗ ಹೆಂಗಾದ್ರೆ ಹೇಳ್ಬೋದು, 1%. 85. ಅದು ನೀವು ಹೇಳಿದ ಆನ್ಸರು. ಕರೆಕ್ಟ್ ಆದ ಆನ್ಸರ್ ಬಂದು
80%. ನಾನು 80 to 85 ಅಂತ ಫಸ್ಟ್. ನನಗೆ ನಿಖರವಾದ ಒಂದು ಆನ್ಸರ್ ಬೇಕು. ನೀವು ಅಲ್ಲಿಂದ ಇಲ್ಲಿಗೆ ಅಂತ ನಾನು ಹಂಗೆ ಹೇಳಿದ್ರೆ ಏನೇನೋ ಆಗುತ್ತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಿಮ್ಮ ಸರಿದಿ. ಇವಾಗ ನೀವೊಂದು ಕ್ವೆಶನ್ ಕೇಳಿ. ನಂದು 10th ಮಾರ್ಕ್ಸ್ ಕೇಳಿದ್ದೇ ಕೇಳಂಗಿಲ್ಲ. ಆಯ್ತು, ಸೆಕೆಂಡ್ PU ಮಾರ್ಕ್ಸ್. PCM ಬೇಕಾ PCMC ಬೇಕಾ? ಗೊತ್ತು. ಸ್ಕ್ರಿಪ್ಟೆಡ್ ಶೋ ಅಲ್ಲ, ಇದು ನನ್ನ ಯೂಟ್ಯೂಬ್ ಚಾನೆಲ್. ಲೈಫೇ ಸ್ಕ್ರಿಪ್ಟ್ ಆಗ್ಬಿಟ್ಟಿದೆ. ಇಲ್ಲ, ನಿನ್ನ ಲೈಫ್ ಡ್ರಾಮಾ ಆಗಿದೆ, ಅದನ್ನು ನಾನು ಸ್ಕ್ರಿಪ್ಟ್ ಬರೀತಾ ಇದ್ದೀನಿ. 12%. 97. PCMC. PCM is 99%. ಕರೆಕ್ಟಾ? ಅದಕ್ಕೆ ಮದುವೆ ಆಗಿದ್ದು, ಸ್ಮಾರ್ಟ್ ಅಂತ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಸೊ ನನ್ನ 4ನೇ ಕ್ವೆಶ್ಚನ್ ಬಂದು ನನ್ನ ಫೇವ್ರೆಟ್ ಮೇಕಪ್ ಪ್ರಾಡಕ್ಟ್ ಆ್ಯಂಡ್ ಬ್ರ್ಯಾಂಡ್. ಇದು ಸ್ವಲ್ಪ ಟ್ರಿಕ್ಕಿಯಾಗಿರಲಿ ಅಂತ ಕೇಳಿದ್ದೀನಿ, ಯಾಕೆಂದರೆ ಯೂಶಲಿ ಹುಡುಗರಿಗೆ ಮೇಕಪ್ ಪ್ರಾಡಕ್ಟ್ಸು ಬ್ರ್ಯಾಂಡ್ಸ್ ಎಲ್ಲ ಅಷ್ಟು ಗೊತ್ತಿರಲ್ಲ. ಸೊ ಹಂಗೆ ಗೆದ್ಕೊಂಡ್ಬಿಡೋಣ, ನಾನೇ ಕಪ್ ನಮ್ದೆ ಅಂತ ಹೋಗ್ಬಿಡೋಣ ಅಂತ ಲೆಟ್ಸ್ ಪ್ಲೇಟ್ ಅಂತ ಪ್ಲೇ ಮಾಡ್ತಾಯಿದ್ದೀನಿ. ಈ ಸಲ ಕಪ್ಪು ನಮ್ದೆ. ಸೊ ಹೇಳಿ. ಇಲ್ಲೇ ತುದಿಲೇ ಇದೆ ಇದು. ತುದಿಲಿ ಇಲ್ಲಿರಲ್ಲ, ಇಲ್ಲಿರುತ್ತೆ. ಟ್ರಿಕ್ಕಿ ಅಂದರೆ ನನಗೆ ಇದು ಆ್ಯಕ್ಚುಲಿ ಗೊತ್ತು. ಎವ್ರಿ ನೀವು ಅಪ್ಲೈ ಮಾಡ್ತಾ ಇರ್ತಾರೆ, ನೋಡಿರ್ತೀನಿ ನಾನು. ಸೊ ಐ ಥಿಂಕ್ ಇಟ್ಸ್ ಸ್ಟ್ರೋಕ್ ಕ್ರೀಮ್ ಬೈ NYBE. ನಾಟ್ ಬ್ಯಾಡ್, ಪರವಾಗಿಲ್ಲ. ಹಿ ಹಸ್ ಗೆಸ್ಡ್ ಇಟ್ ರೈಟ್. ನನ್ನ ಫೇವ್ರೆಟ್ ಪ್ರಾಡಕ್ಟ್ ಮೇಕಪ್ಪಲ್ಲಿ ಅಂದರೆ ಸ್ಟ್ರೋಕ್ ಕ್ರೀಮ್. ಸೊ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ, ನನ್ನ ಮೋಸ್ಟ್ ಫೇವ್ರೆಟ್ ಎವ್ರಿಡೇ ಮೇಕಪ್ ಪ್ರಾಡಕ್ಟ್ ಅಂದರೆ ಇಟ್ಸ್ ಸ್ಟ್ರೋಕ್ ಕ್ರೀಮ್. ಸದ್ಯಕ್ಕೆ ಮೈ ಫೇಸ್ ಹ್ಯಾಸ್ ನೋ ಮೇಕಪ್, ಫುಲ್ ಕ್ಲಿಯರ್ ಇದೆ. ಆ್ಯಂಡ್ ಸ್ಟ್ರೋಕ್ ಕ್ರೀಮ್ ಹಾಕಿದ ತಕ್ಷಣ ಮುಖದಲ್ಲಿ ಒಂದು ಗ್ಲೋ ಬರುತ್ತೆ ಆ್ಯಂಡ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಸೊ ಮೈ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ ಈಸ್ ದಿ ಸ್ಟ್ರೋಕ್ ಕ್ರೀಮ್ ಫ್ರಮ್ NYBE. This is the texture and this is in the shade Gold Sapphire. ನಿಮಗೆ ಇನ್ಸ್ಟೆಂಟ್ ಗ್ಲೋ ನಾನು ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ತಿರ್ಬೋದು ದಿಸ್ ಬ್ಯೂಟಿಫುಲ್ ಗ್ಲೋ. ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ನಿಮಗೆ ಗೊತ್ತಾಗಿರುತ್ತೆ. ಅಪ್ಲೈ ಮಾಡಿದ ತಕ್ಷಣ ಸ್ಕಿನ್ ಒಂಥರ ಜಸ್ಟ್ ಗ್ಲೋಸ್ ಫ್ರಮ್ ವಿತಿನ್ ಅಂತಾರಲ್ಲ, ಇಟ್ ಲುಕ್ಸ್ ಲೈಕ್ ದ್ಯಾಟ್. ಈ ಸ್ಟ್ರೋಕ್ ಕ್ರೀಮ್ ಅಲ್ಲಿ 3-in-1 ಬೆನಿಫಿಟ್ಸ್ ಇದೆ, ನಾನು ಆಲ್ರೆಡಿ ಹೇಳಿರೋ ಹಾಗೆ. ಇದನ್ನ ನೀವು ಮೇಕಪ್ ಬೇಸ್, ಪ್ರೈಮರ್ ಆ ರೀತಿ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಒಂದು ಮಾಯಿಶ್ಚರೈಸರ್ ಥರ ಯೂಸ್ ಮಾಡ್ಬೋದು. ಐ ಫೀಲ್ ಸೋ ಗುಡ್ ವಿತ್ ದಟ್ ಗ್ಲೋ ಆ್ಯಂಡ್ ಶೈನ್ ಆ್ಯಂಡ್ ದಟ್ ಸಾಫ್ಟ್ನೆಸ್ ಆ್ಯಂಡ್ ಎವ್ರಿಥಿಂಗ್. ಇಟ್ಸ್ ಲೈಕ್ ಟೂ ಗುಡ್ ನನ್ನ ಸ್ಕಿನ್. ಆ್ಯಂಡ್ ಆಲ್ಸೋ ನೀವು ಇದನ್ನು ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ಒಂದು ಸ್ವಲ್ಪ ನಾನು ಇದನ್ನು ನನ್ನ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡ್ತೀನಿ ಆ್ಯಂಡ್ ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಇಟ್ಸ್ ಜಸ್ಟ್ ಮಿಕ್ಸ್ ಇಟ್. ಸ್ವಲ್ಪ ಬ್ಲೆಂಡ್ ಮಾಡ್ಬೋದು ನೋಡಿ. ವಾವ್, ಕಾಣಿಸ್ತಿದೆ ನಿಮಗೆ? ಬ್ಯೂಟಿಫುಲ್. ಇನ್ನೊಂದು ಸ್ವಲ್ಪ ಇದೆ, ಅದನ್ನ ಹೀಗೆ ಪ್ರೆಸ್ ಮಾಡ್ಕೊಂಡು ಯೂಸ್ ಮಾಡೋಣ. ಈ ಸ್ಟ್ರೋಕ್ ಕ್ರೀಮ್ ನಿಮಗೆ ಸಿಕ್ಕಾಪಟ್ಟೆ ಲೈಟ್ ವೇಟ್ ಮತ್ತೆ ತುಂಬಾನೇ ಈಸಿಯಾಗಿ ಸ್ಕಿನ್ ಮೇಲೆ ಬ್ಲೆಂಡ್ ಆಗುತ್ತೆ. ಸೊ ಸದ್ಯಕ್ಕೆ ನಾನು ಸ್ವಲ್ಪ ಕಾಜಲ್ ಮತ್ತೆ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ಕೊಂಡು ಬಂದಿದ್ದೀನಿ. ವಾವ್, ಫೈನಲ್ ಸ್ಟೆಪ್ ಒಂದು ಮಿಸ್ ಇದೆ. ಅದೇನಂದ್ರೆ NYBE ಅವರ ನಾನು ಸ್ಟ್ರೋಕ್ ಕ್ರೀಮ್ ನ ಹೇಳಿದ್ನಲ್ಲ, ಹೈಲೈಟರ್ ಆಗಿ ಯೂಸ್ ಮಾಡ್ತೀನಿ. ಕಾಣಿಸ್ತಿದ್ಯಾ? ಲವ್ ಇಟ್. ಸೊ ಇದು ನನ್ನ ಫೈನಲ್ ಲುಕ್. ನೀವು ನೋಡ್ತಿರೋ ಹಾಗೆ ಎಂಥ ಸಖತ್ತಾಗಿರೋ ಗೋಲ್ಡನ್ ಗ್ಲೋ ಕೊಡ್ತಾ ಇದೆ ಆ್ಯಂಡ್ ಐ ಆಮ್ ಆಬ್ಸಲ್ಯೂಟ್ಲಿ ಲವಿಂಗ್ ಇಟ್. ಆಲ್ಸೋ ಇಟ್ಸ್ ಪ್ರೈಸ್ಡ್ ಜಸ್ಟ್ ಅಂಡರ್ ₹300. NYBE ಸ್ಟ್ರೋಕ್ ಕ್ರೀಮ್ ನಿಮಗೆ ಎಕ್ಸ್ಕ್ಲೂಸಿವ್ಲಿ ಪರ್ಪಲ್ ಆಪ್ ಅಲ್ಲಿ ಸಿಗುತ್ತೆ. ಇಲ್ಲಿ ಬರ್ತಿರೋ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು. ಬೆಂಗಳೂರು, ಚೆನ್ನೈ ಅಥವಾ ಕೊಚ್ಚಿಲ್ ಇದ್ರೆ ನೀವು ಪರ್ಪಲ್ ಆಪ್ ಮೂಲಕ ಈ ಪ್ರಾಡಕ್ಟ್ ನ ಪಡಿಬಹುದು ವಿತಿನ್ 3 hours. ಸೊ ಸ್ಟ್ರೋಕ್ ಕ್ರೀಮ್ ಫ್ರಮ್ NYBE ಕರೆಕ್ಟ್ ಆನ್ಸರ್. ಇದು ನನ್ನ ಯೂಟ್ಯೂಬ್ ಚಾನೆಲ್. ಸೊ ನಿಮ್ಮ ಕ್ವೆಶನ್ ನಂಬರ್ 4 ಹೇಳಿ. ಸ್ವಲ್ಪ ಕಷ್ಟದ ಕಾರಣ ನಾನು ಎವ್ರಿ ನಾನು ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀನಲ್ಲ, ಏನೋ ಮಾಡ್ತಾ ಇರ್ತೀನಿ. ವಾಟ್ ಎಕ್ಸಾಕ್ಟ್ಲಿ ಡು ಐ ಡು? ಟೆಕ್ ಸ್ಟ್ಯಾಕ್ ನಾನು ಯೂಸ್ ಮಾಡ್ತೇನೆ. ಅವರೇ ಹೇಳ್ದಂಗೆ ಏನೋ ಮಾಡ್ತಿರ್ತಾರೆ. ಇಂಜಿನಿಯರ್ಗಳೆಲ್ಲ ಲ್ಯಾಪ್ಟಾಪ್ ಮುಂದೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಒಂದು ಉಗ್ರ ಹೋರಾಟ ಉಂಟು. ನಮ್ಮ ಮ್ಯಾನೇಜರ್ ಏನಾದ್ರು ನೋಡಿ ಏನದು, ಏನ್ ಮಾಡೋದು ನೀವು ಹೇಳಿ. ಟೆಕ್ ಸ್ಟ್ಯಾಕ್ ಅಂದ್ರೆ ಜಾವಾ, ಮೈಕ್ರೋ ಸರ್ವಿಸ್, ರಿಲೇಟೆಡ್. ಜಾವಾ, C++ ಇವೆಲ್ಲ ನನಗೂ ಗೊತ್ತು.
ನಾನು ಮಾಡಿಬಿಟ್ಟಿದ್ದೀನಿ. ಸರಿ ಆಯ್ತಪ್ಪ. ಸೊ ನನ್ನ 5th ಕ್ವೆಶ್ಚನ್ ಬಂದು, ನಮ್ಮ ತಾಯಿ ನಮ್ಮಮ್ಮ ಕಮಲಮ್ಮ ಊರು ಯಾವುದು? ದಾವಣಗೆರೆ ಹತ್ರ ಅಲ್ವಾ? ಎಕ್ಸಾಕ್ಟ್ ನಂಗೆ ಊರು ಬೇಕು, ಹಳ್ಳಿ ಹೆಸರು. ತುಂಬ ಸತಿ ಹೇಳಿಲ್ಲ ನನಗೆ, ಮರ್ತೋಗ್ಬಿಟ್ಟಿದ್ದೀನಿ. ಆಫ್ಕೋರ್ಸ್. ಗಿಫ್ಟು ಬರ್ತಾ ಇದೆ, ಗಿಫ್ಟು ಬರ್ತಾ ಇದೆ. ಇಲ್ಲ, ಗೊತ್ತಿಲ್ಲ. ಈ ವಿಡಿಯೋ ಎಂಡಲ್ಲಿ ಏನು ಗಿಫ್ಟ್ ಕೊಟ್ಟರು ಅಂತಲೂ ತೋರಿಸ್ತೀನಿ. ನನಗೆ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ನಾನು ಈ ವಿಡಿಯೋನೇ ಎಂಡ್ ಮಾಡಲ್ಲ, 4 ವರ್ಷ ಆಗಲಿ. ಇಟ್ ಈಸ್ ಚನ್ನಗಿರಿ ತಾಲೂಕು ಪಾಂಡೋಮಟ್ಟಿ. ಕೇಳಿ ನಿಮ್ಮ ಮುಂದಿನ ಕ್ವೆಶ್ಚನ್. ವಿಚ್ ಈಸ್ ಮೈ ಫೇವ್ರೆಟ್ ಅಲ್ಲ ಡ್ರೀಮ್ ಕಾರ್ ಯಾವ್ದು ನಂದು? ಸದ್ಯಕ್ಕೆ ಸಫಾರಿ ತೊಗೋಬೇಕಂತಿದ್ದೀರಾ, ಬಟ್ ಡ್ರೀಮ್ ಕಾರ್ ವಾವ್ ನಂಗೆ ಇದು ಬೇಕೇ ಬೇಕು ಅಂತ ಇರೋದು ಐ ಥಿಂಕ್ ಬುಗಾಟಿ. ಏನು ಅಂತಾನು ಗೊತ್ತಿಲ್ಲ, ಬಟ್ ವಾಟ್ ಈಸ್ ಬೈ ಹಾರ್ಟ್ ಮಾಡ್ಬಿಟ್ಟಿದ್ದಾರೆ. ಜೋಕೋ ಪಂಚ್ ಆಗಲ್ಲ, ನಾವೇ ಪಂಚ್ ಮಾಡಿಸ್ಬೇಕು ಮೀಮ್ ಹಾಕಿ. ಇವಾಗ ಸ್ಕ್ರಿಪ್ಟೆಡ್ ಶೋ ಅಲ್ಲ, ಇದು ನನ್ನ ಯೂಟ್ಯೂಬ್ ಚಾನೆಲ್. ನನ್ನ ನೆಕ್ಸ್ಟ್ ಒಂದು ಕ್ವೆಶ್ಚನ್ ಇದೆ. ನಿಮ್ಮ ಪ್ರಶ್ನೆ? ನನ್ನ ಡ್ರೀಮ್ ಹಾಲಿಡೇ ಡೆಸ್ಟಿನೇಷನ್ ಯಾವುದು? ನನಗೆ ಇದೊಂದು ಜಾಗಕ್ಕೆ ನನಗೆ ಹೋಗಲೇಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರುವಂಥ ಡ್ರೀಮ್ ಹಾಲಿಡೇ ಡೆಸ್ಟಿನೇಷನ್. ಗ್ರೀಸ್ ಸ್ಯಾಂಟೋರಿನಿ ಅಂತ ಹೇಳ್ತಾರೆ. ಸ್ವಲ್ಪ ಮುಂದೆ ಬನ್ನಿ. ಯಾಕೆ ರಿಲ್ಯಾಕ್ಸ್ ಅಲ್ಲ, ರಿಲ್ಯಾಕ್ಸ್ ಆಗಿ ಎಷ್ಟೊಂದು ರಿಲ್ಯಾಕ್ಸ್ ಆಗಿಬಿಟ್ರೆ ಅಲ್ಲಿ ಜನಗಳಿಗೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಕಾಣಿಸ್ಬೇಕಲ್ಲ. ಕರೆಕ್ಟ್, ಸರಿಯಾದ ಉತ್ತರ. ನನಗೆ ಲೈಫಲ್ಲಿ ಗ್ರೀಸ್ ಸ್ಯಾಂಟೋರಿನಿಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕರ್ಕೊಂಡು ಹೋಗಿದ್ದಕ್ಕೆ. ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ದು ಗೈಸ್. ಗ್ರೀಸ್ ಸ್ಯಾಂಟೋರಿನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಕ್ರಾ ಮಾಡಿಬಿಟ್ಟು ಮದುವೆ ಆಗ್ಬಿಟ್ರು ನನಗೆ. ನೆಕ್ಸ್ಟ್ ಕ್ವೆಶ್ಚನ್ ಏನಂತ ಹೇಳೋಣ? ಏನಂತ ಹೇಳ್ಬೇಡಿ, ಕೇಳಿ. ನಾ ಇಂಜಿನಿಯರಿಂಗ್ ಮಾಡಿದ್ನಲ್ಲ, ಯಾವ ಬ್ರಾಂಚಲ್ಲಿ ಮಾಡಿ? IS ಇನ್ಫಾರ್ಮೇಷನ್ ಸೈನ್ಸ್, BMS ಕಾಲೇಜ್. ನಾನು ಕೇಳಬೇಕು, ನಾನು BBM ಓದಿದ್ನಲ್ಲ, ಫೈನಲ್ ಇಯರಲ್ಲಿ ನನ್ನ ಸ್ಪೆಷಲೈಸೇಷನ್ ಏನು? ಅಲ್ಲಿಗೆ ತಿಳ್ಕೊಂಡ್ರಲ್ಲ ಗೈಸ್, ಎಷ್ಟು ಚೆನ್ನಾಗಿ ನಮ್ಮ ಮನೆಯವರು ನಮ್ಮ ಬಗ್ಗೆ ತಿಳ್ಕೊಂಡು ಅರ್ಥಕೊಂಡಿದ್ದಾರೆ ಅಂತ. ನಮ್ಮ ಮನಸ್ಸು ನಮ್ಮ ದೇವರು, ನಮ್ಮ ಮನಸ್ಸು ನಮ್ಮ ದೇವರು, ಅದನ್ನ ಹೇಳಕ್ಕೂ ಬರ್ತಾ ಇಲ್ಲ. ದೆವ್ವ ಅಷ್ಟು. ಇದಾಗಿತ್ತು ನಮ್ಮ ಬ್ಯೂಟಿಫುಲ್ ಹೂ ನೋಸ್ ಹೂ ಬೆಟರ್. ಅನ್ಡೌಟೆಡ್ಲಿ ನಾನೇ ಗೆದ್ದಿದ್ದೀನಿ ಗೈಸ್. ನಾನು ಇವಾಗ ಹೇಳಿರ್ತೀನಿ ನನ್ನ ಫೇವ್ರೆಟ್ ಬಿಸಿಬೇಳೆ ಬಾತ್ ಅಂತ, 4 ದಿನ ಬಿಟ್ಟು ಕೇಳಿದ್ರೆ ಪಕ್ಕ ಅದು ನೆನಪಿರಲ್ಲ. ಹೋಗ್ಬಿಟ್ಟು ಬನ್ನಿ, ಊಟ ಮಾಡಿ, ಟೈಮ್ ಆಗಿದೆ, ಊಟ ಟೈಮ್. ಬರ್ತೀನಿ. ಥ್ಯಾಂಕ್ ಯು. ಫಸ್ಟ್ ಹೋಗಿ. ಸೊ ಇದಾಗಿತ್ತು ನನ್ನ Q&A ಅಂದರೆ ಹೂ ನೋಸ್ ಹೂ ಬೆಟರ್ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ. ಆ್ಯಂಡ್ ನಿಮ್ಗೆ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಿ ಯು ಲೇಟರ್. ಬಾಯ್. ಅಣ್ಣ ಗೆದ್ದೆ ಅಣ್ಣ.